ಸ್ಥಳೀಯವಾದಂಥ ಒಬ್ಬ ರೈತರ ಮಗನ್ನ ಹಾಕ್ಕೊಂಡು ನಾವು ಜನರ ಮುಂದೆ ಹೋಗಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡೋದು ಶಾಸಕರು ನಾವೆಲ್ಲ. ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಇದು ಬಹಳ ಟಫ್ ಆಯ್ತು ಅಂತ ಅನಿಸ್ತಾ ಇಲ್ಲ? ಅವರು ಬಹುಶಃ ಯಡಿಯೂರಪ್ಪನ ಹೊಗಳಿದ್ರ. ಯಡಿಯೂರಪ್ಪ 20 ತಿಂಗಳು ಇವ್ರು ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನೂ ಬೈದಿದ್ರು. ಸೊ ಹಿಂದೆ ದೇಶದಲ್ಲಿ ಪ್ರಧಾನಿ ಮಾಡಿದಾಗ ಒಪ್ಪಿದ್ರ, ಅದನ್ನೂ ಒಪ್ಪಿರಲಿಲ್ಲ. ಈಗ 37 ಸೀಟ್ ತಗೊಂಡು 80 ಸೀಟ್ನವರು ಅವ್ರಿಗೆ ಹೋಗಿ ಮುಖ್ಯಮಂತ್ರಿ ಮಾಡಿದಾಗ ಅದನ್ನೂ ಒಪ್ಪಿಲ್ಲ. ಅವ್ರು ಬಹುಶಃ ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ಟರು ಅವ್ರು ಯಾವತ್ತೂ ಅವರನ್ನು ಧನ್ಯವಾದಗಳನ್ನ ಹೇಳಿದ್ದ ಅಭ್ಯಾಸ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಏನ್ ಸರ್ ನಿಮ್ಮಿಬ್ಬರದು ಮುಗಿಯೋದ ಕಥೆನಾ ಸರ್? ಅದು ಏನ್ ನೆವರ್ ಎಂಡಿಂಗ್ ಎಪಿಸೋಡಾ ಸರ್ ಅದು? ಅದೇನು ಸರ್, ಅದಕ್ಕೆ ಏನು ಹೆಸರು ಕೊಡ್ತೀರಿ ಸರ್? ಇದೇನು ಒಂಥರ ಇದು ಸೇಡಾ ಸರ್? ಇದು ಸ್ನೇಹಿತರು ನಮ್ಗೆ ಅವರು. ಅವ್ರ ಬಗ್ಗೆ ತುಂಬ ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ, ಸ್ನೇಹನೂ ಇದೆ. ರಾಜಕಾರಣ ಮಾತ್ರ ನಾವು ಹೊರಗಡೆ ಬಂದಿದ್ದೀವಿ. ನಾನು ಕಾಂಗ್ರೆಸ್ಸಲ್ಲಿ ಇದ್ದಾನೆ, ಅವ್ರದ್ದೊಂದು ಪಕ್ಷದ ಜವಾಬ್ದಾರಿ ಇದೆ, ಅವ್ರಿಗೆ ಅದು ನಿರ್ವಹಿಸ್ತಾರೆ. ಈಗ ಕೋಲಾರ ನಂದು ಅಂತಾರೆ, ಚಿಕ್ಕಬಳ್ಳಾಪುರ ನಂದು ಅಂತಾರೆ, ರಾಮನಗರ ನಂದು ಅಂತಾರೆ. ಈಗ ಚನ್ನಪಟ್ಟಣ ಅವ್ರದ್ದಾಗಿದೆ. ಕನಕಪುರದ ಸಾತ್ನೂರಿಂದ ಬಂದರು. ಮೊದಲು ಕನಕಪುರ ಕ್ಷೇತ್ರ ಲೋಕಸಭಾ ಎದುರಿಸಿದ್ರು, ಈಗ ರೂರಲ್ ಎದುರಿಸಿದ್ದಾರೆ. ತುಮಕೂರು ಎದುರಿಸಿದ್ದಾರೆ, ಈಗ ಈ ಕಡೆ ಪ್ರವಾಸ ಮಾಡಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಯಾರು ಎದುರುಗಡೆ ಕ್ಯಾಂಡಿಡೇಟ್ ಬರ್ತಾರೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಕ್ಯಾಂಡಿಡೇಟ್ ಮಾಡಲಿಲ್ಲ. ನೀವು ಹೇಳಿದಾಗೆ ನಾವು 1-1.5 ತಿಂಗಳು ಅರ್ಲಿನೇ ನಾವು ಕ್ಯಾಂಡಿಡೇಟನ್ನು ತೀರ್ಮಾನ ಮಾಡಿ ಜನರ ಹತ್ರ ಹೋದ. ನಾವು ಅವತ್ತು ಆ ಥರ ಕುಮಾರಸ್ವಾಮಿಯವ್ರನ್ನ ನಿರೀಕ್ಷೆ ಮಾಡಿ ಕುಮಾರಸ್ವಾಮಿಯವ್ರಿಗೆ ಬರ್ತಾವ್ರೆ ತಡಿ ಅವ್ರಿಗೆ ಈಕ್ವಲ್ ಆದ ಕ್ಯಾಂಡಿಡೇಟ್ ನೋಡೋಕೆ ಹೋಗಲಿಲ್ಲ. ನಮ್ಮಲ್ಲಿ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಬೇಕು, ಸ್ಥಳೀಯವಾದಂಥ ಒಬ್ಬ ರೈತರ ಮಗನ್ನ ಹಾಕ್ಕೊಂಡು ನಾವು ಜನರ ಮುಂದೆ ಹೋಗಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡೋದು ಶಾಸಕರು ನಾವೆಲ್ಲ. ಅದರಂತೆ ಅಂದ್ರೆ ಇದು ನೆಲದ ಮಗ ವರ್ಸಸ್ ಮಣ್ಣಿನ ಮಗ, ಹೌದಲ್ಲ ಸರ್? ಸರ್ ಈಗ ಕುಮಾರಸ್ವಾಮಿ ಅವರು ಬಂದಿದ್ರಿಂದ ಈಗ ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಸರು, ಇಲ್ಲಿ ಕುಮಾರಸ್ವಾಮಿ ಅವರು, ಒಂಥರ ಮಂಡ್ಯ ರಣಕಣದ ಚಿತ್ರಣನೇ ಬದಲಾಗಿದೆ ಅಂತ ಅನ್ಸಲ್ವ ಸರ್? ಒಂಥರ ಕೇಕ್ ವಾಕ್ ತರ ಇತ್ತು ನಿಮ್ಗೆ ಅರ್ಲಿ ನೀವು ಕ್ಯಾಂಡಿಡೇಟ್ನ ಘೋಷಣೆ ಮಾಡಿದಾಗ. ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಇದು ಬಹಳ ಟಫ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಲೆಟ್ ಅಸ್ ಬಿ ಫೇರ್. ಸೊ ಈಗ ಸುಮಲತಾ ನಿಂತ್ಕೊಂಡಾಗ ಸುಮಲತನ ಗೆಲ್ತೀರಾ ಅಂತಲೇ ಯಾರು ಹೇಳ್ತಾ ಇರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಏನು 10 ಜನ ಶಾಸಕರವ್ರೆ, 3 ಜನ ಮಂತ್ರಿ ಅವರೇ, ತಂದೆ ಮುಖ್ಯಮಂತ್ರಿ, ತಾತ ಪ್ರೈಮ್ ಮಿನಿಸ್ಟರ್ ಅಂತ. ರಿಸಲ್ಟು ಜನ ತಾನೇ ತೀರ್ಮಾನ ಮಾಡೋದು, ನಾವಲ್ವಲ್ಲ. ನೀವೇ ಮಾಡಿದ್ದು ಲಾಸ್ಟ್ ಟೈಮ್ ಅಲ್ಲಿ. ಅಲ್ಲ, ನಾವೇ ಅಂದರೆ ಜನ ತೀರ್ಮಾನ ಮಾಡ್ಬೇಕಲ್ಲ. ಅದರಿಂದ ಯಾರು ಎಷ್ಟು ಪ್ರಭಾವ ಅನ್ನೋದನ್ನು ಮುಖ್ಯ ಆಗಲ್ಲ. ಸೊ ಜನ ಸೂಕ್ತವಾದ ಸಂದರ್ಭದಲ್ಲಿ ನಮ್ಮ ಮಂಡ್ಯದವರು ಭಾಳ ಸೂಕ್ಷ್ಮ, ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅಷ್ಟು ಬುದ್ಧಿವಂತರಂತೂ ಇದ್ದಾರೆ. ಸೊ ತೀರ್ಮಾನ ತಗೋತಾರೆ ಸರ್. ಸೇಮ್ ಸಿನಾರಿಯೋ ಇವಾಗ ರಿವರ್ಸ್ ವೈಸ್ ವರ್ಸ್ ಆಗಿದೆ ಅಂತ ಅನ್ಸುತ್ತಾ ಸರ್? ತಾವು ಹೇಳಿದಾಗೆ 7 ಜನ ಮಿನಿಸ್ಟರ್ಸ್, 7 ಜನ MLAಗಳು, ಮಿನಿಸ್ಟರ್ಸು 3 ಜನ, ತಂದೆ CM, ತಾತ ಮಾಜಿ ಪ್ರಧಾನಿ, ಇಷ್ಟೆಲ್ಲ ಇರುವಂತಹ ಸಂದರ್ಭ ಈಗ ನಿಮಗೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ. ಜಸ್ಟ್ ರಿವರ್ಸ್ ಆಗಿದೆ ಅಂತ ಅನಿಸ್ತಾ ಇದೆ. ನಮಗೂ ಅವ್ರಿಗೂ ವ್ಯತ್ಯಾಸ ಏನಂದರೆ, ಅವರು 10 ಶಾಸಕರಿದ್ದರು, ನಾವು ಒಂದು ಕಡಿಮೆ ಇದ್ದೀವಿ. ಆದರೆ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಅವ್ರು ಕೊಟ್ಟ ಭರವಸೆನೂ ಈಡೇರಿಸಲಿಲ್ಲ ಮತ್ತು ಅಭಿವೃದ್ಧಿ ಕಡೆಯೂ ಹೆಚ್ಚು ಗಮನ ಕೊಡಲಿಲ್ಲ. ನಾವು ಕೊಟ್ಟ ಭರವಸೆಯನ್ನು ಒಂದೇ ತಿಂಗಳಲ್ಲಿ ಈಡೇರಿಸಿ ಈ 10 ತಿಂಗಳಲ್ಲಿ 36,000 ಕೋಟಿನ ಜನರಿಗೆ ಕೊಟ್ಟಿದ್ದೀವಿ. ಈ ಸರ್ಕಾರ ಮುಂದೆ 59,000 ಕೋಟಿ ಜನರಿಗೆ ಕೊಡುವಂಥ ನಿರ್ಧಾರ ಮಾಡಿ ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಶುಗರ್ ಫ್ಯಾಕ್ಟ್ರಿನ ಹೊಸದಾಗಿ ಮಾಡ್ತೀವಿ ಅಂತ ಪ್ರಾರಂಭ ಮಾಡಿದ್ದೀವಿ. ಸೊ ಕೃಷಿ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಘೋಷಣೆ ಮಾಡಿ ಕಮಿಟಿ ರಚನೆ ಮಾಡಿದ್ದೀವಿ. ಸೊ KRSನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ, ನಾಲಾ ಆಧುನೀಕರಣ ಮಾಡ್ತಾಯಿದ್ದೀವಿ. ನಮಗೂ ಅವ್ರಿಗೂ ಡಿಫರೆನ್ಸ್ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.